ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನು ತೋರಿಸ್ತಾ ಇದ್ದೀನಿ ಅಂತ ನೀವು ಅಂದ್ಕೊಂಡ್ರೆ, ಶುಕ್ರವಾರ ಎಲ್ಲ ದೇವ್ ಕಾರ್ಯ ಆಯ್ತಲ್ರಿ. ನವೀನನ ಮದುವೆದು ಹೇಳ್ತಾ ಇದ್ದೀನಿ. ದೇವ್ ಕಾರ್ಯ ಆದ ನಂತರ ನೆಕ್ಸ್ಟ್ ಡೇನ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ, ಅವರ ಮನೆ ದೇವರು ಬಿಜಾಪುರ ದಾಟಿ ಮನೆ ದೇವ್ರು ಐತ್ರಿ ಅವ್ರದ್ದು, ಜಟ್ಟಿಂಗೇಶ್ವರ ಸ್ವಾಮಿ ಅಂತ ಹೇಳಿ ಅಲ್ಲಿಗೆ ಹೋಗಿದ್ರು. ಯಾಕಪ್ಪ ಅಲ್ಲಿಗೆ ಹೋದರು ಅಂದ್ರೆ, ನಮ್ಮ ಅರ್ಣಕ್ಕ ಅವ್ರ ಮನೆಗೆ ಗುಗ್ಗಳ ಐತ್ರಿ, ಗುಗ್ಗಳ ಮದುವೆ ರೀ ಅವ್ರದ್ದು. ಸೊ ಮನೆ ಒಳಗೆ ಎಲ್ಲ ಅಷ್ಟೊಂದು ನೇಮ ನಿತ್ಯ ಸಂಪ್ರದಾಯ ಪದ್ಧತಿ ಎಲ್ಲನೂ ಅಷ್ಟೊಂದು ಕರೆಕ್ಟ್ ಆಗಂಗಿಲ್ಲ, ಮಡಿ ಹುಡಿ ಆಗಂಗಿಲ್ಲ ಅಂತ ಅವರು ಅಲ್ಲೇ ದೇವಸ್ಥಾನದಲ್ಲೇ ಇಟ್ಕೊಂಡಿದ್ರು. ಅದಕ್ಕೋಸ್ಕರ ಶನಿವಾರ ದಿವಸನ ಮದುಮಗಳನ್ನೂ ಬಂದಿದ್ಲು ರೀ. ಆ ಕಡೆಯಿಂದನ ಅವರು ಕೂಡ ಎಲ್ಲರೂ ಸೇರಿ ಹೋಗಿ ಸಂಡೇ ಬೆಳಗ್ಗೆ ಈ ಒಂದು ಕಾರ್ಯಕ್ರಮನ ಅಲ್ಲಿಂದ ಮುಗಿಸ್ಕೊಂಡ್ರು ನೋಡ್ರಿ. ಬಿಜಾಪುರ ದಾಟ್ ಐತಂತದ. ಸೊ ಹೀಗಾಗಿ ಈ ಒಂದು ಗುಗ್ಗಳದ ಕೆಲಸ ಇರೋದ್ರಿಂದನ ನಾವು ಆದಷ್ಟು ಬೇಗನೆ ಅಂದರೆ ಶುಕ್ರವಾರ ದಿವಸನೇ ಪ್ರತಿಯೊಂದು ದೇವ ಕಾರ್ಯನ ಮುಗಿಸ್ಕೊಂಡಿದ್ದೀವಿ ರೀ. ಅದಕ್ಕಾಗಿನ ಎಲ್ಲ ಅವತ್ತು ಅಂತ ಹೇಳಿದ್ದೆ ನಿಮಗೆ ನಾನು. ಮದುಮಗಳನ್ನೂ ಬಂದಾಳ, ನೋಡ್ತಾ ಇರ್ಬೋದು. ನವೀನ್ ಆ್ಯಂಡ್ ಗಾಯತ್ರಿ. ಈ ಗುಗ್ಗಳ ಅಂತೂ ನೋಡೋಕೆ ನನಗರ ಅದ್ಭುತ ಅನ್ನಿಸ್ತು ಈ ವಿಡಿಯೋ ಒಳಗನ. ಬಟ್ ಅಲ್ಲಿದ್ದಿದ್ರೆ ಇನ್ನೂ ಕೂಡ ಇದು ಅನ್ನಿಸ್ತಿತ್ತು. ಭಾಳ ಅಂದ್ರೆ ಭಾಳ ಪಾವಿತ್ರ್ಯತೆ ಐತ್ರಿ ಈ ಗುಗ್ಗಳ ಮದ್ವೆದು. ನಾನು ಕೇಳ್ಪಟ್ಟಿದ್ದೆ ನನ್ನ ಸ್ನೇಹಿತರದೆಲ್ಲ, ಬಟ್ ನೋಡಿರಲಿಲ್ಲ. ಇದನ್ನ ಇಷ್ಟ ನೋಡಿದ್ದೆ ನನಗೆ ಎಷ್ಟೋ ರೋಮಾಂಚನ ಅನ್ನಿಸ್ತು. ಯಾರಿಗೆಲ್ಲ ಈ ಒಂದು ಗುಗ್ಗಳ ಬಗ್ಗೆ ಮಾಹಿತಿ ಐತಿ ತಿಳಿಸ್ರಿ. ಗುಗ್ಗಳ ಎಲ್ಲ ಮುಗಿಸ್ಕೊಂಡು ಸಂಡೇನ ಎಲ್ಲರೂ ವಾಪಸ್ ಬಂದಿದ್ದಾರ್ರಿ. ಬಟ್ ಮದುಮಗಳ ಅರುಣಾಕ್ ಅವ್ರ ಮನೆಗೆ ಈಗ ಹೋಗಕ್ಕೆ ಬರಂಗಿಲ್ಲಲ್ರಿ, ಬಿಫೋರ್ ಮ್ಯಾರೇಜ್. ಹೀಗಾಗಿ ಅಲ್ಲಿಂದ ಸೀದಾ ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದಾರ್ರಿ ಮದುಮಗಳಿಗೆ. ಮತ್ತು ಅವ್ರ ಅಕ್ಕ, ಅವ್ರ ತಮ್ಮ, ಅವ್ರ ಅಕ್ಕನ ಮಗಳು ಇವರಿಷ್ಟರು ನಮ್ಮ ತಂಗಿ ಮನೆಗೆ ಬಂದಿದ್ದರು. 2 ದಿವಸ ಅಲ್ಲೇ ಉಳ್ಕೊಂಡಿದ್ರು. ನಾನು ಕೂಡ ಹೋಗಿದ್ದೆ ಅವ್ರು ಬಂದಾರಂತೇಳಿ. ಯಾಕಂದ್ರೆ ತಂಗಿ ಡ್ಯೂಟಿಗೆ ಹೋಗ್ಬಿಡ್ತಾಳೆ ಪಾಪ, ಅವ್ರಷ್ಟು ಆಗ್ತಾರಂಥೇಳಿ ನಾನು ಕೂಡ ತಂಗಿ ಮನೆಯೊಳಗೆ ಹೋಗಿದ್ದೆ 2 ದಿವಸ. ಬಟ್ ಯಾವುದು 2 ದಿವಸ ವಿಡಿಯೋನ ತೊಗೊಂಡಿಲ್ಲ ನಾನು. ಅಂದ್ರೆ ಸೋಮವಾರ ಮತ್ತು ಮಂಗಳವಾರ ಇಡೀ ದಿವಸ ಯಾವುದೂ ಬ್ಲಾಗ್ ತೊಗೊಳ್ಳಿಲ್ಲ. ಮಂಗಳವಾರ ಈವ್ನಿಂಗ್ ರೀ ಇದು. ಇವತ್ತು ಎಂಗೇಜ್ಮೆಂಟ್ ಇರ್ತೈತಿ. ಹೀಗಾಗಿ ನಾವೆಲ್ಲರೂ ರೆಡಿಯಾಗಿ ಈಗ ಕಲ್ಯಾಣ ಮಂಟಪಕ್ಕೆ ಹೋಗ್ತಾ ಇದ್ವಿ. ಅದಕ್ಕೋಸ್ಕರ ನೋಡ್ರಿ ಫುಲ್ ಆನ್ ಎಲ್ಲರೂ ರೆಡಿಯಾಗೇವಿ. ಕಾವೇರಿ ಮತ್ತು ನಮ್ಮ ಚಿನ್ನು ಏನದಾರಲ್ಲ ಇಬ್ಬರು ಕೂಡ ಗಾಗರ ವೇರ್ ಮಾಡಿದ್ರು, ಲೆಹೆಂಗಾ. ಮದುಮಗಳು ಮಸ್ತಾಗಿ ರೆಡಿಯಾಗ್ಯಾಳ, ನಾನು ಕೂಡ ರೆಡಿಯಾಗಿದ್ದೀನಿ. ಈಗ ಕಾರ್ ಕೂಡ ಬಂತ್ರಿ ನಮ್ಮನ್ನೆಲ್ಲರನ್ನೂ ಪಿಕ್ ಮಾಡಲಿಕ್ಕೆ. ತಂಗಿ ಅಂತೂ ಆಕಿದ ಗಾಡಿ ತೊಗೊಂಡು ಬರ್ತಾಳೆ, ನಾವು ಉಳಿದವರೆಲ್ಲ ಕಾರ್ ಒಳಗೆ ಹೋಗ್ಬಿಡ್ತೇವ್ರಿ. ಈಗ ಸೀದಾ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಇಲ್ಲಿಂದ. ಶಿವಾಲಯ ಅಂತ ಐತ್ರಿ. ಹೀಗಾಗಿ ನಾವು ಅಲ್ಲಿಗೆ ಹೋಗ್ತೀವಿ. ಆ ಕಡೆಯಿಂದ ಗಂಡಿನ ಕಡೆದವರೆಲ್ಲರೂ ಬರ್ತಾರೆ. ನಾವೀಗ ಒಂದು ಟೈಪ್ ಆಫ್ ಹೆಣ್ಣಿನ ಕಡೆದವ್ರು ಆಗಿಬಿಟ್ಟಿವಿ. ಮದುಮಗಳ ಜೊತೆ ಹೋಗ್ತಾ ಇದೀವಲ್ರಿ, ಹೀಗಾಗಿ ನಾವು ಗಾಯತ್ರಿ ಅಂದ್ರೆ ಮದುಮಗಳನ್ನ ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ನೋಡ್ರಿ. ಅಲ್ಲಿ ಅವರು ಬರ್ತಾರೆ. ಅಲ್ಲಿ ಬಂದಾದ ನಂತರ ಏನೈತಲ್ಲ, ದೇವಸ್ಥಾನದಲ್ಲೇನ ಎದುರುಗೊಳ್ಳೋ ಶಾಸ್ತ್ರ ಅಂತ ಮಾಡ್ತಾರೆ. ಬೀಗ್ರು ಎದುರುಗೊಳ್ಳೋ ಶಾಸ್ತ್ರ ಅಂತೇಳಿ ಮಾಡ್ತಾರೆ ನಮ್ಮ ಕಡೆಗೆ. ಸೊ ಅದೇ ರೀತಿ ಈ ಶಾಸ್ತ್ರ ಈಗ ಶಿವಾಲಯದಲ್ಲೇ ನಡೀತೈತಿ. ಹೇಳಿದ ಹಾಗೆ ಹೆಣ್ಣಿನ ಕಡೆ ನಾವು ಅನ್ಬೋದು, ಅವ್ರ ಅಕ್ಕ, ಅವ್ರ ತಮ್ಮ ಮತ್ತು ನಾವು ಮನೆಯವ್ರಷ್ಟೇ ಹೆಣ್ಣಿನ ಕಡೆದವ್ರು ಅಂತ ಅಂದ್ಕೊಂಡು ಈ ಒಂದು ಶಾಸ್ತ್ರನ ಮುಗಿಸ್ಬಿಡ್ತೀವಿ ರೀ. ಯಾಕಂದ್ರೆ ಅವ್ರ ತಂದೆ ತಾಯಿ ಅವರು ಇನ್ನು ನಂತರ ಬರ್ತಾರೆ, ಅವರು ಬರ್ತಾರೆ ಎಂಗೇಜ್ಮೆಂಟಿಗೆ. ಬಟ್ ಈ ಶಾಸ್ತ್ರ ಎಲ್ಲ ಇನ್ನೂ ಲೇಟ್ ಆಗ್ತೈತೆ ಅವ್ರು ಬರೋ ಮಠ ಅಂಥೇಳಿ ಈಗ ನಾವು ಮುಗಿಸೋರಿದ್ದೇವೆ ನೋಡ್ರಿ. ಇವತ್ತು ಸ್ವಲ್ಪ ಮಳೆನೂ ಕಾಡ್ಬಿಡ್ತು, ಹೀಗಾಗಿ ಲೇಟನ ಆಯಿತು ಅಂತ ಹೇಳ್ಬೋದು ಸ್ನೇಹಿತರೆ.
ಬಟ್ ಏನೈತಲ್ಲ ಎಂಡ್ವರೆಗೆ ನೋಡ್ರಿ ಭರ್ಜರಿ ಅಂದ್ರೆ ಭರ್ಜರಿ ಆಗೈತಿ. ಎಂಗೇಜ್ಮೆಂಟ್ ಫಂಕ್ಷನ್ ಆಗಿರ್ಬೋದು, ಇದ್ರುಗಳು ಫಂಕ್ಷನ್ ಆಗಿರ್ಬೋದು, ಹಾಗೇನ ಮ್ಯಾರೇಜ್ ಅಂತೂ ಸಖತ್ ಸೂಪರ್ ಆಗೈತಿ. ಯಾರ್ಯಾರೆಲ್ಲ ಬಂದಿದ್ರಪ್ಪ, ನಮ್ಮ ಮಮ್ಮಿ ಅಂತೂ ಫುಲ್ ಖುಷಿಯಾಗಿದ್ದರ್ರಿ. ಯಾಕೆ ಖುಷಿಯಾಗಿದ್ರೆ ಅದು ಕೂಡ ನೀವು ನೋಡಕ್ಕೆ ಸಿಗ್ತೈತಿ. ಹೀಗಾಗಿ ಇವೇನದವಲ್ರಿ ಸಿರೀಸ್ ಇನ್ನೂ ಒಂದು 2-3 ಬ್ಲಾಗ್ಸ್ ಆಗ್ತಾವೆ ಮದುವೆವು. ಖಂಡಿತವಾಗ್ಲೂ ಸಪೋರ್ಟ್ ಮಾಡಿರಿ. ಇದ್ರ ಮಧ್ಯೆ ನಾನು ಡೈಲಿ ಬ್ಲಾಗ್ಸು ಹಾಕ್ತೀನಿ, ಅದ್ರೊಳಗೆ ರೆಸಿಪೀಸೂ ಆ್ಯಡ್ ಮಾಡಿರ್ತೀನಿ. ಸೊ ನಿಮಗೆ ಬೋರ್ ಆಗಂಗಿಲ್ಲ. ಅದಕ್ಕೋಸ್ಕರ ಡೈಲಿ ತಪ್ಪದ ಎಂಡೋರ್ಗೆ ವಾಚ್ ಮಾಡಿ ಸಪೋರ್ಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಮತ್ತು ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ. ಅಂದ್ರೆ ಮಾತ್ರ ನಾ ಹಾಕುವಂಥ ಪ್ರತಿದಿನದ ಬ್ಲಾಗ್ಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ. ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು ವಿಡಿಯೋಗಳನ್ನು, ಸಪೋರ್ಟ್ ಕೂಡ ಮಾಡ್ಬೋದು ಸ್ನೇಹಿತರೆ. ಸೊ ಇನ್ನು ನಂತರ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಾವ್ರಿ. ಇಲ್ಲಿಂದ ಶಿವಾಲಯ ಎಂಟ್ರಿ ಆದ್ವಿ ನಾವು. ಇಲ್ಲಿಂದ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಾವೆ. ನಮ್ಮ ಕಡೆ ಯಾವ ರೀತಿ ಎಲ್ಲ ಇರ್ತೈತಿ ಇದು ಪದ್ಧತಿ, ಅದನ್ನು ನಿಮ್ಗೆ ಶೇರ್ ಮಾಡ್ತೀನಿ. ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಎಂಡ್ವರೆಗೆ ನೋಡ್ರಿ ಸ್ನೇಹಿತರೆ. ನಮಸ್ಕಾರ. ಬಲ್ಗಾಲಿಡಪ್ಪ ಇಲ್ಲ ಮುಂದೈತಿ.
ಏನಾಯ್ತು ಈಗ ಸ್ಟಾರ್ಟ್ ಆಗೈತೆ ಇಲ್ಲ ಪಾನಿ ಸ್ಟಾರ್ಟ್ ಮಾಡ್ಯಾರ ಇಲ್ಲ ಮಾಡೋದು ಏನು ಹಾಲ್ನಾಗ ನಾಷ್ಟ ಮಾಡಿ ಅದು ಮಾಡ್ತಾರಲ್ಲ ಅಣ್ಣ ಎಲ್ಲ ಕಡಿಮೆ ಮಾಡಿ ಲಕ್ಷ ಇಲ್ಲ ಮಾಡಿಬಿಡ್ರಿ ಒಂದು ಬಾಳ ಒಬ್ಬರು ತಾಳ ಕೂತಾರ 3 ಮಂದಿ ಲೆಕ್ಕನಿಗೆ ಒಬ್ಬರು ತಾಳ ಕೂತ್ಕೊಂಡ್ರೆ ತಾಳ ಕೂತಾರಲ್ಲ ಹಂಗಾಗಿ ರೂಪಾಯಿ ಕೊಟ್ಟಿಲ್ಲ ಏನು ಮೊತ್ತ ಹೇಳ್ತೀನಿ ನಾನು ಅಪ್ಸಲ್ಲ ನೀವು 1 ರೂಪಾಯಿ ಕೊಡೋ ಇನ್ನೊಂದ್ಸರಿ ಹಿಡಿವಾ ನೀನ
ಮೀಕ್ರಿ ಮತ್ತೆ ನೀವು ಆದರೆ ಬರಿ ಸೇಮ್ ಹಾಂ ಬಿದ್ದಿತ್ವಾ ಅಕ್ಕ ಮುಂದೆ ಬರ್ರಿ ಇದು ಸರ್ ಬರುತ್ತೆ ಮುಂದೆ ಬರ್ರಿ ಅಷ್ಟು ಹೊಡ್ಕೊರಿ ಅಷ್ಟು ಹೊಡ್ಕೊರಿ ಕ್ರಾಸ್ ಮಾಡ್ತಾರೆ ಮೇಡಮ್ ಆನ್ ಮಾಡ್ರಿ ವಿಕೆಟ್ ಫೇಸ್ ಮಾಡಕ್ಕೆ ತಿಳಿಸ್ರಿ ತಿಳಿಸ್ಬೇಕದನ್ನ ಅಷ್ಟ ಹಿಡ್ಕೋರಿ ಹಾಗೆ ಹಾಗೆ ಹಿಡ್ಕೋರಿ ಇಬ್ರು ಹಗ್ ಮಾಡ್ರಿ ಮುಂದೆ ಬರ್ರಿ ಹಿಂದೆ ಹಾಕ್ಸಿರ ಹತ್ತೀರಿ ಅಕ್ಕೋರಿ ಇಲ್ಲಿ ನೋಡ್ರಿ ಫೋಟೋ ನೋಡಿ ಇಲ್ಲಿ ನೋಡ್ರಿ ಮೇಡಮ್ ಯಾವಾಗ ಇಲ್ಲಿ ನೋಡು ಆರಾಮ ನೀವು ಒಂದ್ ಕಡೆ ನೀವು ಈ ಕಡೆ ಬರ್ರಿ ಈ ಕಡೆ ಬರ್ರಿ ಮತ್ತೆ ಮುಂದೆ ಬರ್ರಿ ಮುಂದೆ ಮಾಡ್ರಿ ಅಷ್ಟು ಹಿಡ್ಕೊಳ್ರಿ ಫಸ್ಟ್ ಹಿಡ್ಕೊಳ್ರಿ ಬಾಯಿಗೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಅಷ್ಟೇ ಹಾಗೆ ಹಾಕ್ರಿ ನೀವು ಹಾಕಿಸ್ರಿ ನೀವು ಹಂಗೆ ಹೊಡ್ಕೊರಿ ಫಸ್ಟ್ ಹಿಡ್ಕೊರಿ ಹುಡ್ಕೊಂಡು ಈ ಕಡೆ ನೋಡ್ರಿ ಹಾಗ್ರಿ ಅಷ್ಟು ಮಾಡ್ರಿ ಸರ್ ನೆಕ್ಸ್ಟ್ ಹಾಕ್ಬಿಡ್ರಿ ನೀವು ಮತ್ತೆ ಹಿಡ್ಕೊರಿ ಸ್ವಲ್ಪ ಸ್ವಲ್ಪ ಅಷ್ಟು ಕ್ಲೋಸ್ ಆಗಿರಿ ಇಲ್ಲಿ ನೋಡ್ರಿ ಫೋಟೋ ಕಡೆ ನೀವು ಈ ಕಡೆ ನೀವು ಕಡೆ ಬರ್ರಿ ಈ ಕಡೆ ಬರ್ಬೇಕಂತಿ ಆದ್ರೆ ಆದ್ರೆ ನೀರು ಸ್ವಲ್ಪ ತೆಗಿ ನೀರು ಚೆಲ್ಲಿ ಕೊಡು ನೀರು ಚೆಲ್ಲಿ ಕೊಡು ನೀರು ಚೆಲ್ಲಿ ಕೊಡು ಎಲ್ಲ ನಿಮಗೋಸ್ಕರ ನೀವು ರೆಸ್ಟ್ ಅವರೆಲ್ಲ ಮಾಡೋದು ಹಾಂ ನಾಳೆ ಇವತ್ತಿನವ್ರಿಗೆ ಅದಕ್ಕೆ ಕೇಳಿದೆ ನಾ ರೆಸ್ಟ್ ಮಾಡಿದಿಲ್ಲಪ್ಪ ಅಂತೇಳಿ ಮಕ್ಕೊಂಡಿದ್ದೀಯಲ್ಲ ಹ್ಞೂ ಹೌದು 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 ದೇವ್ರದ್ದು ಸಾಮಾನ್ಯ ಸಾಮಾನ್ಯ ಮತ್ತೆ ಅವಸರ ಮಾಡಿ ನಾವು ಬರ್ರಿ ನಮ್ಮ ಬಾಜು ಇರ್ರಿ
ಕುಂದರ್ರಿ, ನೀವು ಕುಂದರ್ರಿ, ನಡೆಯೋಕ್ಕಾಗಲ್ಲ ಅಲ್ಲಿ ಮಠ. ತರ್ರಿ ಇಲ್ಲ ಆರ್ತಿ ಹತ್ತು. ನಾವು ಏನನ್ರಿ ಆರ್ತಿ ಅವ್ರ ಕೈ ಕೊಡ್ಲಿ ಅಲ್ಲ ಇದ್ರಾಗ ಗಾಡ್ಯಾಗ ನಡ್ರಿ. ಸ್ನೇಹಿತರೆ ನೋಡಿದ್ರಲ್ಲ, ಎದುರುಗೊಳ್ಳುವ ಶಾಸ್ತ್ರ ಅಂತೀವಿ, ಬೀಗರು ಎದುರುಗೊಳ್ಳೋದು, ಅದೆಲ್ಲ ಮುಗಿಸಿ ನಾವೀಗ ಛತ್ರ ಹತ್ರ ಅಂದರೆ ಕಲ್ಯಾಣ ಮಂಟಪದ ಹತ್ರ ಬಂದ್ವಿ ನೋಡ್ರಿ. ಮದುಮಕ್ಕಳನ್ನ ಇಳಿಸಿ ನಮಗೂ ಕೂಡ ಪಿಕ್ ಮಾಡಿದರು, ನಾವು ಕೂಡ ಇಲ್ಲೇ ಬಂದ್ವಿ ಹಾಲಿಗೆ. ಇನ್ನು ನಂತರ ಏನೈತಿ ಉಳಿದಂತೆ ಶಾಸ್ತ್ರ. ಈಗ ಮೊದಲಿಗೆ ಎಲ್ಲರಿಗೆ ಟಿಫನ್ ಆಗ್ತೈತ್ರಿ, ನಂತರದಲ್ಲಿ ಎಂಗೇಜ್ಮೆಂಟ್ ಅಂತ ಹೇಳ್ಬೋದು. ಭರ್ಜರಿಯಾದ ಒಂದು ಕಾರ್ಯಕ್ರಮ. ಸೊ ಮಿಸ್ ಮಾಡ್ದನ ನೆಕ್ಸ್ಟ್ ಬ್ಲಾಗನ್ನು ನೋಡ್ರಿ ಅಂತ ಕೇಳ್ಕೊಳ್ತೀನಿ, ಯಾಕಂದರೆ ಈ ಬ್ಲಾಗ್ ಇಲ್ಲೇ ಎಂಡ್ ಆಕೈತಿ. ಮತ್ತೊಂದು ಬ್ಲಾಗೊಂದಿಗೆ ಸಿಗೋಣಂತ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು.